ಇನ್ನು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಗಳಿರುವಾಗ ನಮ್ಮ ಹಿಂದೂ ಗೆಳೆಯರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಬಸವಣ್ಣನವರ ವಚನಗಳ ಕೆಲವು ಸಾಲುಗಳಿವೆ. ನಾವೆಲ್ಲ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಶುಕ್ರವಾರ ನಮಾಜಿಗೆ ಮಸೀದಿಗೆ ಹೋಗಲಿಕ್ಕೆ ನಮಗೆ ಶಾಲೆಯಿಂದ ಅವಕಾಶ ಸಿಗ್ತಾ ಇತ್ತು. ಆದರೆ ಯಾವತ್ತೂ ಕೂಡ ನಮ್ಮ ಹಿಂದೂ ಗೆಳೆಯರು ಅವರನ್ನು ಯಾಕೆ ಮಸೀದಿಗೆ ಬಿಡ್ತೀರಿ, ನಮ್ಮನ್ನು ಕೂಡ ದೇವಸ್ಥಾನಕ್ಕೆ ಬಿಡಿ ಅಂತ ಕೇಳಿರ್ಲಿಕ್ಕಿಲ್ಲ. ಇನ್ನು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಗಳಿರುವಾಗ ನಮ್ಮ ಹಿಂದೂ ಗೆಳೆಯರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅದೇ ರೀತಿ ನಮ್ಮ ಊರಿನ ದೇವಸ್ಥಾನಗಳಲ್ಲಿ ಜಾತ್ರೆಗಳು ನಡೆಯುವಾಗ, ಉದಾಹರಣೆಗೆ ನಮ್ಮ ಸುಳ್ಯ ಜಾತ್ರೆಗೆ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಆದರೆ ಯಾವತ್ತೂ ಕೂಡ ಜಾತ್ರೆಗೆ ಯಾಕೆ ರಜೆ ಕೊಡ್ತೀರಿ, ಉರುಸಿಗೂ ಕೊಡಿ ಅಂತ ಪ್ರಶ್ನೆ ಮಾಡಲ್ಲ. ಯಾಕೆಂದರೆ ನಮಗೆ ಪರಸ್ಪರ ಧರ್ಮಗಳೆಡೆಯಲ್ಲಿ ಸ್ಪರ್ಧೆ ಇರಲಿಲ್ಲ, ಹೊರತಾಗಿ ಪ್ರೀತಿ ಇತ್ತು, ಗೌರವ ಇತ್ತು ಅಂತ. ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ಭಾವ ಮಾಡಿದವರೇ ಅಲ್ಲ ನಾವು. ಆದರೆ ಯಾವಾಗ ಈ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸೋಕ್ಕೋಸ್ಕರ ಧರ್ಮಗಳನ್ನು ಉಪಯೋಗ ಮಾಡೋಕ್ಕೆ ಪ್ರಾರಂಭಿಸಿತೋ, ಆವಾಗಲೇ ನಮ್ಮ ರಾಷ್ಟ್ರದಲ್ಲಿ ಕೋಮು ಗಲಭೆ ಅನ್ನುವಂತಹ ಮಹಾ ವೈರಸ್ ಸೃಷ್ಟಿಯಾದದ್ದು. ನೋಡಿ, ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಯಾವುದೇ ಧರ್ಮಗಳನ್ನು ಉದ್ಧಾರ ಮಾಡಲ್ಲ. ಸ್ವಾರ್ಥ ಲಾಭಕ್ಕೋಸ್ಕರ, ತಮ್ಮ ಅಧಿಕಾರ ಸ್ಥಿರತೆಗೋಸ್ಕರ, ತಮ್ಮ ಆಡಳಿತ ದುರ್ಬಲತೆಯನ್ನು ಮರೆಮಾಚೋಕ್ಕೋಸ್ಕರ ಧರ್ಮಗಳೆಡೆಯಲ್ಲಿ ದ್ವೇಷವನ್ನುಂಟು ಮಾಡಿಸಿ ಪರಸ್ಪರ ಪ್ರೀತಿಯನ್ನು ಕೆಡವಲು ಯತ್ನಿಸ್ತಾ ಇದ್ದಾರೆ. ಆದ್ದರಿಂದ ರಾಜಕೀಯ ಪಕ್ಷಗಳಿಂದ, ರಾಜಕಾರಣಿಗಳಿಂದ ನಾವು ನಿರೀಕ್ಷಿಸಬೇಕಾದದ್ದು ಧಾರ್ಮಿಕವಾದಂತಹ ವಿಚಾರಗಳಲ್ಲ. ಧಾರ್ಮಿಕ ಹಕ್ಕು ನಮಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಅವರೊಂದಿಗೆ ನಾವು ಕೇಳಬೇಕಾದಂತಹ ವಿಷಯಗಳು ನಮ್ಮ ಅಭಿವೃದ್ಧಿಯ ಕುರಿತು, ನಮ್ಮ ಶಾಲಾ ಕಾಲೇಜುಗಳ ವ್ಯವಸ್ಥೆಗಳ ಕುರಿತು, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಗಳ ಕುರಿತು. ನೋಡಿ, ಮೊನ್ನೆಯಷ್ಟೇ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಕನಸುಗಳನ್ನು ಕಗ್ಗತ್ತಲು ಮಾಡಿದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದದ್ದು. ಯಾವುದೇ ಸರ್ಕಾರಗಳು, ಯಾವುದೇ ರಾಜಕೀಯ ಪಕ್ಷಗಳು ಜವಾಬ್ದಾರಿಯನ್ನು ತಗೋತಾ ಇಲ್ಲ. ಅಂದ್ರೆ ರಾಷ್ಟ್ರದಲ್ಲಿ ನಡೆಯುವಂತಹ ಎಲ್ಲ ಭ್ರಷ್ಟಾಚಾರಗಳನ್ನು ಮರೆಮಾಚಲು ಉಪಯೋಗಿಸುವಂತಹ ಏಕೈಕ ತಂತ್ರವಾಗಿದೆ ಕೋಮು ಸಂಘರ್ಷ ಅನ್ನೋದು. ಆದ್ದರಿಂದ ಭಾರತೀಯರಾದ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ, ಗೌರವದಿಂದ, ಸೌಹಾರ್ದತೆಯಿಂದ ಜಾಗರೂಕರಾಗಿ ಮುಂದೆ ಸಾಗೋಣ. ಜೈ ಹಿಂದ್.